ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಮೀ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ 4-5 ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ಲ ಪ್ಲೀಸ್ ಹೋಗಿ ಚಾನಲ್ನ ವಿಸಿಟ್ ಮಾಡಿ ಆ ರೆಸಿಪೀಸ್ನ ನೋಡಿ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ಇವತ್ತು ಸಿಂಪಲ್ಲಾಗಿ ವೆಜ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡಿದ್ದೀವಿ. ಭಾಳಷ್ಟು ಸಲ ವೆಜ್ಜಲ್ಲಿ ಪಲಾವ್ ಎಲ್ಲ ಮಾಡಿ ತಿಂದಿರ್ತೀರ. ಪಲಾವ್ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ರೀತಿ ವೆಜ್ ದಮ್ ಬಿರಿಯಾನಿ ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಈಗ ನೋಡಿ, ನಾನು ಒಂದು ಬೌಲಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ, ಗಟ್ಟಿ ಮೊಸರು. ಆ ಮೊಸರು ತೊಗೊಂಡಾದ್ಮೇಲೆ ಅದಕ್ಕೇ 1 ಕಪ್ಪಷ್ಟು ಬೀನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀನ್ಸ್ ಆ್ಯಡ್ ಮಾಡಿದಾದ ನಂತರ ಇದಕ್ಕೇ 1 ಕಪ್ ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಆ್ಯಡ್ ಮಾಡಿದಾದಮೇಲೆ 1 ಕಪ್ಪು ಆಲೂಗಡ್ಡೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯಾವ ತರಕಾರಿ ತಿಂತಾರೆ ಆ ತರಕಾರಿನ ನಾನು ಆ್ಯಡ್ ಮಾಡಿದ್ದೀನಿ. ಈಗ ಬಿರಿಸ್ತಾನು ಆ್ಯಡ್ ಮಾಡಿದ್ದೀನಿ. ಬಿರಿಸ್ತಾ ಅಂದರೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಗೋಲ್ಡನ್ ಬ್ರೌನ್, ಅದನ್ನು ಬಿರಿಸ್ತಾ ಅಂತಾರೆ. ಅದಾದಮೇಲೆ 2 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಗರಂ ಮಸಾಲೆ ಮತ್ತು ಧನಿಯಾ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ 1.5 ಚಮಚದಷ್ಟು. ಅದಾದ ನಂತರ ಇದಕ್ಕೆ ಬಿರಿಯಾನಿ ಪೌಡ್ರು ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ 1.5 ಚಮಚದಷ್ಟು. ಅದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನನೂ ಸೇರಿಸ್ತಾಯಿದ್ದೀನಿ. ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕಿದ ನಂತರ ಇದಕ್ಕೇ 1.5 ಚಮಚದಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೇ ಅಚ್ಚ ಖಾರದ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಸ್ಪೈಸಿ ತಿನ್ನೋರಾದರೆ ಇದನ್ನು ಕರೆಕ್ಟ್ ಇಷ್ಟೇ ಹಾಕ್ಕೊಳ್ಳಿ. ಇಲ್ಲ ನಾವು ಕಡಿಮೆ ತಿಂತೀವಂದರೆ ಅದನ್ನೇ ಸ್ವಲ್ಪ ಅಮೌಂಟಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ಚಿಕ್ಕ ಮಕ್ಕಳು ಕೂಡ ಇರ್ತಾರಲ್ಲ, ಅವರಿಗೆ ಜಾಸ್ತಿ ಖಾರ ತಿನ್ನೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಅವಳು ಅವ್ರ ಪಪ್ಪ ಕೂಡ ಇವತ್ತು ಬೇಗ ಬಂದರು. ಹಾಗಾಗಿ ಅವ್ರು ಆಟ ಆಡಿಸ್ತಿದ್ರು, ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಒಬ್ಬರೇ ವೀಡಿಯೋನೆಲ್ಲ ಮಾಡೋದು ಪಾಪನ ಇಟ್ಕೊಂಡು ಅಂದರೆ ಆಗಲ್ಲ, ಅಷ್ಟೊಂದು ಸರಿ ಹೋಗಲ್ಲ. ಯಾಕಂದರೆ ಅವರು ಮಧ್ಯದಲ್ಲಿ ಅಳ್ತಾ ಇರ್ತಾಳಲ್ವ, ಹಾಗಾಗಿ ಅವರು ಬಂದಾಗಲೇ ನಾನು ವೀಡಿಯೋ ಮಾಡೋದು. ಪ್ಲೀಸ್ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನು ಒಂದು ಅರ್ಧ ಗಂಟೆಯಷ್ಟು ನಾನು ಹಾಗೆ ಇಡ್ತಾಯಿದ್ದೀನಿ, ಮಿಕ್ಸ್ ಮಾಡಿರೋಂಥ ತರಕಾರಿನ. ಅದ ನಂತರ ನಾವು ಬಿರಿಸ್ತಾ ಮಾಡ್ಕೊಂಡಿದ್ನಲ್ಲ, ಅಂದರೆ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆನಿಯನ್, ಅದೇ ಎಣ್ಣೆಯಲ್ಲಿ ನಾನು ಈಗ ನಾವು ಮಿಕ್ಸ್ ಮಾಡಿಟ್ಟಿರ್ತಕ್ಕಂತಹ ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ನಾವು ನೀರು ಹಾಕಬೇಕು, ಜಾಸ್ತಿ ಪ್ರಮಾಣ ಅಂದರೆ ನೀರು ಜಾಸ್ತಿ ಹಾಕಬಾರ್ದು. ಯಾಕಂದರೆ ನಾವು ವೆಜ್ ದಮ್ ಬಿರಿಯಾನಿ ಅಲ್ವಾ ಮಾಡ್ತಾ ಇರೋದು. ಇದು ನೀರು ಇಲ್ಲದೆ ಬರೀ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ಏನಾಗುತ್ತೆ, ನೀರು ತಳ ಹಿಡಿಯುವಾಗ ಸ್ವಲ್ಪ ಹಾಕಬೇಕಾಗುತ್ತೆ. ಅಂದರೆ ಸ್ವಲ್ಪ ಹಾಕಬೇಕಷ್ಟೇ, ಜಾಸ್ತಿ ಹಾಕೋದೇನು ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಈಗ ಇದನ್ನು ಒಂದು 15 ನಿಮಿಷದವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋಬೇಕು. ನೋಡಿ, ಇಲ್ಲಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊತಾ ಇದೆ. ಈಗ ಒಂದು ಸತಿ ನಾನು ಕೈ ಆಡಿಸಿ ಮತ್ತೆ ಬಿಡ್ತೀನಿ. ಜಾಸ್ತಿ ಕೈ ಆಡೋದು ಬೇಡ, ಯಾಕಂದರೆ ತರಕಾರಿ ಬೇಗನೆ ಬೆಂದೋಗುತ್ತೆ. ಹಾಗಾಗಿ ಮಟನ್ ಚಿಕನ್ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇಲ್ಲಿ ನೋಡಿ, ಈಗ ನಮ್ಮ ಪಲ್ಯ ರೆಡಿಯಾಗಿದೆ. ಇದಕ್ಕೇ ನಾವು ಈಗ ನೋಡಿ, ಇದಕ್ಕೆ ಉಪ್ಪು ಖಾರ ಈ ಮಧ್ಯದಲ್ಲಿ ಗ್ಯಾಪಲ್ಲಿ ನೀವು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇಟ್ಕೋಬೇಕು. ಇದಕ್ಕೆ ನಾನು 2 ಲೋಟದಷ್ಟು ಅಕ್ಕಿ, ಶಾಜೀರ, 1 ಟೇಬಲ್ ಸ್ಪೂನ್ ಎಣ್ಣೆ, ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಅಕ್ಕಿನ 90% ಅಷ್ಟೇ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ದಮ್ ಕಟ್ತೀವಲ್ಲ, ಅದರಲ್ಲಿ ಅದು ಬೆಂದೋಗುತ್ತೆ. ಹಾಗಾಗಿ ಈಗ ನೋಡಿ, ನಮ್ಮ ಪಲ್ಯ ಆಗಿದೆ. ಇದನ್ನು ನಾನು ಈಗ ಇದಕ್ಕೇ ನಾವು 90% ಏನು ಕುಕ್ ಮಾಡಿರ್ತೀವಲ್ಲ ಅಕ್ಕಿನ, ಅದನ್ನು ಹಾಕ್ಬಿಟ್ಟು ಇದನ್ನು ದಮ್ ಕಟ್ಟಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಪಲ್ಯ ಎಷ್ಟು ಚೆನ್ನಾಗಿ ಆಗಿದೆ, ಎಣ್ಣೆನೇ ಬಿಟ್ಕೊತಾ ಇದೆ. ಈಗ ನೋಡಿ, ಅಕ್ಕಿ ಕೂಡ ಕುದೀತಾ ಇದೆ. ಈಗ ಇದೇ ಅಕ್ಕಿನ ತೆಗೆದುಬಿಟ್ಟು ನೀರೆಲ್ಲ ತೆಗೆದು, ಚೆನ್ನಾಗಿ ನೀರು ಇರಬಾರ್ದು, ಹಾಗೆ ಇದಕ್ಕೆ ನಾವು ಹಾಕ್ಕೋಬೇಕು. ಇಲ್ಲಿ ನೋಡಿ, ಅಕ್ಕಿನ ಕೆಲವೊಂದು ಸತಿ ಹಾಕಿ ಮಿಕ್ಸ್ ಮಾಡಬಾರ್ದು. ಈಗ ಹಾಗೆ ಮೇಲೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳು, ಹಾಗೆ ಮಾಡಿದರೆ ಮಸಾಲೆ ಹತ್ತಲ್ಲ. ಹಾಗಾಗಿ ನೀಟಾಗಿ ಇದನ್ನು ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು.
ಎಷ್ಟು ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬಿರಿಯಾನಿ ದಮ್ ಆಗುತ್ತೆ. ಈಗ ನೋಡಿ ಇದಕ್ಕೇನೆ ಸ್ವಲ್ಪ ಕಲರ್ ಹಾಕ್ತಾಯಿದ್ದೀನಿ. ಅದೇ ಕಲರ್ ಇದೇ ಕಲರ್ ಅಂತೇನಿಲ್ಲ, ನಿಮ್ಮ ಹತ್ರ ಯಾವ ಕಲರ್ ಅವೈಲೇಬಲ್ ಇರುತ್ತೋ ಆ ಕಲರ್ನ ಆ್ಯಡ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಮೇಲೆ ಗಾರ್ನಿಷಿಂಗ್ ಮಾಡೋದಕ್ಕೆ ಫ್ರೈ ಮಾಡಿಟ್ಟಿರ್ತಕ್ಕಂಥ ಬಿರಿಸ್ತಾ ಇದೆಯಲ್ಲ ಈರುಳ್ಳಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಮತ್ತು ಪುದೀನನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಏನಂದರೆ ದಮ್ ಕಟ್ಟಿದಾದಮೇಲೆ ನಾವು ಪ್ಲೇಟ್ನ ತೆಗಿತೀವಲ್ಲ ಆವಾಗ ಅದ್ರ ಘಮ ಇರುತ್ತಲ್ಲ, ಘಮಕ್ಕೇ ಹೊಟ್ಟೆ ಹಸಿತಾ ಇರುತ್ತೆ. ಅಷ್ಟು ಚೆನ್ನಾಗಿ ಘಮ ಬರಲಿ ಅಂತ ಮಾತ್ರ ಹಾಕ್ತಾಯಿರೋದು. ಈಗ ನೋಡಿ ಇದನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ದಮ್ ಕಟ್ಟೋಣ. ಈಗ ನೋಡಿ 10 ನಿಮಿಷ ಆದಮೇಲೆ ನಮ್ಮದು ಸಿಂಪಲ್ಲಾದ ವೆಜ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಒಂದು ಸತಿ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಯಾಕಂದರೆ ಕೆಲವೊಂದು ಸತಿ ತರಕಾರಿಯಿಂದ ಎಷ್ಟಂತ ತರಕಾರಿ ಸಾಂಬಾರು, ಪಲಾವು, ತರಕಾರಿ ಕುರ್ಮ ಇದೇ ಎಲ್ಲ ಟ್ರೈ ಮಾಡಿರ್ತೀರ. ಈ ರೀತಿ ಒಂದು ಸತಿ ದಮ್ ಬಿರಿಯಾನಿನ ನೀವು ಟ್ರೈ ಮಾಡಿ. ದೊಡ್ಡವರಿಂದ ಇದ್ದು ಚಿಕ್ಕವ್ರವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಕಡಿಮೆ ಸಮಯದಲ್ಲಿ ಆಗೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅನ್ನ ಮೆತ್ತಗಾಗಿಲ್ಲ, ಉದುರಾಗಿ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಪೈಸಿಯಾಗಿ ಕೂಡ ಇರುತ್ತೆ. ನೀವು ಕಡಿಮೆ ಸ್ಪೈಸಿ ತಿನ್ನೋರಾದರೆ ಸ್ವಲ್ಪ ಮಸಾಲೆನ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ವೆಜ್ ದಮ್ ಬಿರಿಯಾನಿನ ರೆಡಿ ಆಯಿತು. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಒಂದು ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಮನೆಯವ್ರು ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ನಿಮಗೂ ಕೂಡ ಒಂದು ಹೊಸ ರೆಸಿಪಿ ಸಿಗುತ್ತೆ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.